ಹಾಯ್ ಫ್ರೆಂಡ್ಸ್, ಅಂದ್ಕೊಂಡಂಗೆ ಸಂಡೂರು ಕುಮಾರಸ್ವಾಮಿ ಬೆಟ್ಟ ನೋಡ್ಕೊಂಡು ಬಂದ್ವಿ. ಈಗ ಹೊಸಪೇಟೆ ಟನ್ನಲ್ಗೆ ಬಂದ್ವಿ. ಬೆಟ್ಟದ ಮಧ್ಯದಲ್ಲಿ ರಸ್ತೆ ಮಾಡಿದ್ದಾರೆ. ಒಳಗಡೆ ಹೋಗ್ತಾ ಇದ್ದಂತೆ ಒಂದು ಕಡೆ ಭಯ, ಒಂದು ಕಡೆ ಖುಷಿ ಇತ್ತು. ಆಚೆ ಬರ್ತಾ ಇದ್ದಂತೆ ಬೆಳಕು ಬಂತು. ಆದಮೇಲೆ ತುಂಗಭದ್ರಾ ಡ್ಯಾಮ್ಗೆ ಬಂದ್ವಿ. ಇನ್ನೂ ಡ್ಯಾಮ್ ತುಂಬಿರಲಿಲ್ಲ. ಅಲ್ಲಿ ಒಂದು ಪಾರ್ಕ್ ಇದೆ, ಅವು ತುಂಬ ಚೆನ್ನಾಗಿತ್ತು. ನಾವು ಹೋದಾಗ ಗೇಟ್ಸ್ ಓಪನ್ ಮಾಡಿರಲಿಲ್ಲ. ಹಾಗೆ ಮಧ್ಯಾಹ್ನ ಆಯಿತು. ಆಂಧ್ರ ಭೋಜನದಲ್ಲಿ ಹೋಳಿಗೆ, ತುಪ್ಪ, ಅನ್ನ, ಪಪ್ಪು, ಸಾರು ತುಂಬ ಚೆನ್ನಾಗಿತ್ತು. ಊಟ ಹೊಟ್ಟೆ ತುಂಬ ತಿಂದು ಹಂಪಿಗೆ ಹೋದ್ವಿ. ಏನು ಗುರು, ಹಂಪಿ ಬಗ್ಗೆ ಹೇಳ್ತಾ ಇದ್ದರೆ ದಿನಗಳೇ ಸಾಲಲ್ಲ. ಆದರೂ ಚಿಕ್ಕದಾಗಿ ಹೇಳ್ತೀನಿ, ಕೇಳಿಸ್ಕೊ. ನಾವು ಮೊದಲು ಬಂದಿದ್ದು ಹಂಪಿಯ ಕಲ್ಲಿನ ರಥಕ್ಕೆ. ಒಂದೇ ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ. 42-43 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿರಲಿ. ಕೆಲವು ದೇವಸ್ಥಾನಗಳಲ್ಲಿ ಕತ್ತಲು ಇರುತ್ತೆ. ಈ ಗರ್ಭಗುಡಿಯಲ್ಲಿ ಆವಾಗಿನ ಜನರು ಹಸುಗಳನ್ನು ಸಾಕುತ್ತಿದ್ದರು. ಅದರಿಂದ ಈಗಲೂ ಸಗಣಿ ವಾಸನೆ ಬರ್ತಿದೆ. ಒಂದು ಕಂಬದಲ್ಲಿ 16 ಕಂಬಗಳನ್ನು ಕೆತ್ತನೆ ಮಾಡಿದ್ದಾರೆ. ಆಗಿನ ಮನುಷ್ಯರು ಮಾನವ ಯಂತ್ರಗಳು ಅಂದರೂ ತಪ್ಪಿಲ್ಲ. ಯಾಕಂದರೆ ಅವರು ಕಟ್ಟಿರೋ ದೇವಸ್ಥಾನಗಳನ್ನು ಡೀಪಾಗಿ ನೋಡಿದಾಗ ನಮಗೆ ಬರೋ ಕ್ವಶನ್ಗಳಿಗೆ ಉತ್ತರನೇ ಸಿಗಲ್ಲ. ಆ ರೇಂಜ್ಗೆ ಕಟ್ಟಿದ್ದಾರೆ. ಆ ಕಲೆಗಾರರಿಗೆ ಹ್ಯಾಟ್ಸ್ ಆಫ್. ಹಾಗೆ ವಿಸಿಟರ್ಸ್ಗೆ ಸಫಾರಿ ಅವೈಲಬಲ್ ಇದೆ. ನೋಡಲೇಬೇಕಾದ ಸ್ಥಳ ಯಾವುದು ಎಂದರೆ ಅದು 100% ಹಂಪಿನೇ.